ನಮಸ್ತೆ, ನನ್ನ ಹೆಸರು ಚಿರಂಜೀವಿ ಭಟ್ ಅಂತ ಹೇಳಿ. ಐ ನೋ ಹಿಮ್ ವೆರಿ ಪರ್ಸನಲಿ. ನಾನು ಸುಮಾರು ಮಾತಾಡಿದ್ದೀನಿ, ಒಂದಷ್ಟು ಫೋನಲ್ಲಿ ಮಾತಾಡಿ ಯಾವುದೋ ಒಂದು ಜಿಮ್ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ತುಂಬಾ ನಮ್ದು ಚೆನ್ನಾಗಿದೆ. ಆದ್ರೆ ಸೈದ್ಧಾಂತಿಕವಾಗಿ ನಾನು ಅಷ್ಟನ್ನು ಒಪ್ಪೋದಿಲ್ಲ. ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋದವ್ರನ್ನ ಅವ್ರು ಬಹಳ ನಾವು ಒಪ್ಕೋಬೇಕು, ಅವ್ರು ನಾವು ಒಪ್ಕೋಬೇಕು ಅಂತ ನೀವೇ ಹೇಳಿದ ಮಾತಿದು. ಹೋಗಲು ನಿನ್ ಮನೆ ಕುಟ್ಟೋಗ ನಿನಗ್ ಸರ್ಕಲ್ ನಾಗ ಸಾವು ಬರ. ನಿನ್ನಂತ ಎಷ್ಟ್ ಜನಕ್ಕೆ ಮಕ್ಕಕ್ ಬಣ್ಣ ಬಳದ್ಬಿಟ್ಟು ತಕದಿಮಿ ತೈ ಅಂತ ಕುಣಿಸಿದೀನಿ ಗೊತ್ತಾ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ದವ್ರನ್ನೂ ಒಪ್ಕೋಬೇಕು ಅಂತ ಹೇಳಿದವ್ರು ನೀವೇ ಮಾತು, ಅದ್ ನಾವು ಒಪ್ಪಲ್ಲ. ಸೈದ್ಧಾಂತಿಕವಾಗಿ ನಾನು ಅದನ್ನು ಒಪ್ಪಲ್ಲ. ಅದು ದೇಶ ದ್ರೋಹ ಅಂತಾನೆ ನಾನು ಹೇಳ್ತೀನಿ ಆಸ್ ಅ ಪರ್ಸನ್ ಹೂ ಸ್ಟಡಿಡ್ ಲಾ. ಎರಡನೇದು, ನೀವು ಇಷ್ಟೆಲ್ಲ ವರ್ಷ 17 ವರ್ಷ ಇದ್ದೀರಾ. ಒಬ್ಬ ನಾರ್ಮಲ್ ಸಿಟಿಸನ್ ಏನು ಮಾಡ್ತಾನೆ, ನೀವು ಅದಕ್ಕೆ ಕನ್ಸಿಸ್ಟೆನ್ಸಿ ನೀವು ಕನ್ಸಿಸ್ಟೆಂಟಾಗಿ ಏನು ಮಾಡಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಸಿಟಿಸನ್ಶಿಪ್ ಪ್ರಶ್ನೆ ಬಂದಾಗ ನೀವು ಅದನ್ನು ಡ್ರಾಪ್ ಮಾಡ್ತಾ ಬಂದಿದ್ದೀರಾ, ಅದನ್ನು ನೀವು ಡಾಡ್ಜ್ ಮಾಡ್ತಾ ಬಂದಿದ್ದೀರಾ. ಒಂದಿದೆ ಬಾಯಿದೆ ಅಂತ ಏನು ಬೇಕಾಗಿರ್ಬೇಡ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ, ಕಲೀಲಿ, ಸತ್ಯ ಹೇಳಿ. ನಾನು ಕೇಳೋದಷ್ಟೇ, ನೀವು ನಾರ್ಮಲ್ ಆಗಿ ಇದರಲ್ಲಿ ಈ ದೇಶದ ಸವಲತ್ತುಗಳು ಸಿಕ್ಕಿದೆ, ನೀವು ವೋಟ್ ಹಾಕಲ್ಲ. ಈ ದೇಶದ ಸವಲತ್ತುಗಳು ಸಿಕ್ಕಿದೆ, ನಿಮಗೆ ಸಿಟಿಸನ್ಶಿಪ್ ಬೇಡ. ಇಲ್ಲೆಲ್ಲ ಒಂದು ಇಷ್ಟೊಂದೆಲ್ಲ ಗಲಾಟೆ ಮಾಡಿ ಒಂದು ಬೇರೆ ಥರ ಮಾಹೋಲ್ ಕ್ರಿಯೇಟ್ ಮಾಡಿ ವಾಪಸ್ ಗ್ರೀನ್ ಕಾರ್ಡ್ ಎಲ್ಲ ಏನು ಸಿಕ್ಕಿದೆ ನಿಮಗೆ, ಅಮೆರಿಕನ್ ಸಿಟಿಸನ್ಶಿಪ್ ಏನಿದೆ, ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೇಡ ಅಂತ ಏನೋ ಪ್ಲಾನ್, ದೂರದೃಷ್ಟಿ ಪ್ಲಾನ್ ಇದೆಯಾ? ಹೇಳಿ. ಒಂದು. ಎರಡನೇದು, ಇನ್ನೂ ಯಾಕೆ ನೀವು ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನು ನೀವು ಫಾಲೋ ಮಾಡ್ತಿಲ್ಲ ಯಾಕೆ ಅಂತ ನಾನು ಕೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತವರೆಗೂ ಕೂಡ ನೀವು ಸಿಟಿಸನ್ಶಿಪ್ ತಗೊಂಡೇ ಇಲ್ಲ. ಅದ್ರ ಬಗ್ಗೆ ತಗೊಳ್ಳದೇನೆ ಇಷ್ಟೆಲ್ಲ ಊರೆಲ್ಲ ಮಾತಾಡೋದು. ನೀವು ಸಿಟಿಸನ್ಶಿಪ್ ಯಾಕೆ ತಗೊಂಡಿಲ್ಲ ಸ್ವಾಮಿ? ನಿಮ್ಗೆ ಭಾರತ ಅಂದ್ರೆ ಆಗಲ್ವಾ? ಭಾರತ ಅಂದ್ರೆ ಆಗಲ್ಲ ಅನ್ನೋ ಕಾರಣಕ್ಕೆ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ್ನ ಒಪ್ಕೋತೀನಿ ಅಂತ ನೀವು ಹೇಳ್ತಾ ಇದ್ದೀರಾ ನೀವು ಅಂತ ನನ್ನ ಪ್ರಶ್ನೆಗೆ ಆಗಿದೆ. ಸರಿ, ನೀವು ಹೇಳಿದ್ದೀರಾ. ನಾನು ಸಿಟಿಸನ್ಶಿಪ್ ಬಗ್ಗೆನೇ ಮಾತಾಡ್ತೀನಿ. ಅದರ ಬಗ್ಗೆ ಬಾಬಾ ಸಾಹೇಬ್ ಬರ್ದಿರೋ ಡ್ರಾಫ್ಟಿಂಗ್ ಕಮಿಟಿ ಸಂವಿಧಾನದ ಪೀಠಿಕೆಯಲ್ಲಿ ಅದನ್ನ ಹೇಳ್ತೀನಿ. ಸಂವಿಧಾನದ ಪೀಠಿಕೆಯಲ್ಲಿರೋದನ್ನ ನಮ್ಮ ಕಣ್ಣಲ್ಲಿ ನಾವು ಒಬ್ಬರೇ ಅದನ್ನ ನಿಜವಾಗ್ಲೂ ಬದುಕ್ತಾ ಇರೋದು. ಆದರೆ ಈ ರಾಜಕೀಯ ಪಕ್ಷಗಳು ಈ ಅದನ್ನು ಕೇಳಿದ್ರೆ ಸಿಟಿಸನ್ಶಿಪ್ ಬಗ್ಗೆ ಹೇಳ್ತೀನಿ. ನಾವು ಹೇಗೆ ಯಾವ ಜಾತಿಗೂ ಅಥವಾ ಯಾವ ದೇಶಕ್ಕೂ ಯಾವ ವರ್ಗಕ್ಕೂ ಲಿಂಗಕ್ಕೂ ನಾವು ಹುಟ್ಟಿರೋದು ಅದು ನಮ್ಮ ಚಾಯ್ಸ್ ಅಲ್ಲ. ನಾನು ಅಮೇರಿಕಾದಲ್ಲಿ ಹುಟ್ಟಿದ್ದೀನಿ, ನನ್ನ ಚಾಯ್ಸ್. ಇವಾಗ ನನಗೆ ಮಾತಾಡೋಕ್ಕೆ ಟೈಮ್ ಕೊಡಬೇಕು. ನಮ್ಮ ಚಾಯ್ಸ್ ಏನಂದರೆ, ಎಲ್ಲಿ ಪರವಾಗಿ ಎಲ್ಲಿ ಬದುಕ್ತೀರಾ, ಎಲ್ಲಿ ವಾಸ ಮಾಡ್ತೀರಾ, ಎಲ್ಲಿ ಸೇವೆ ಮಾಡ್ತೀರಾ. ಇಲ್ಲಿರೋರು ಎಲ್ಲರೂ ಭಾರತೀಯರೇ. ನಿಜವಾದ ಭಾರತ ಮಾತೆ. ಆದರೆ ಯಾರು ಕೂಡ ಚಾಯ್ಸ್ ಮಾಡಿಕೊಂಡು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇಲ್ಲ. ನೀವು ಹುಟ್ಟಿರೋದು ಇಲ್ಲೇ, ನೀವು ಇಲ್ಲೇ ಕೆಲಸ ಮಾಡ್ತಾ. ನಾನು ಅಲ್ಲಿ ಹುಟ್ಟಿದ್ರು ಕೂಡ ನಮ್ಮ ದೇಶ ಭಾರತ, ನಮ್ಮ ದೇಶ, ನಮ್ಮ ಪ್ರದೇಶ ಕರ್ನಾಟಕ, ನಾವು ಅಲ್ಲಿ ಸೇವ್ ಮಾಡಬೇಕು ಅಂತ ಒಂದು ಚಾಯ್ಸ್ ಮಾಡ್ಕೊಂಡು ಬೈ ಚಾಯ್ಸ್. ಎರಡನೇದಾಗಿ, ನನಗೆ ಕಾನ್ಸ್ಟಿಟ್ಯೂಷನಲ್ಲಿ ಏನೇನು ರೆಕಗ್ನಿಷನ್ ಇದೆ ಅಂದರೆ, ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಖಂಡಿತ ಇದೆ. ಡೆಫಿನೆಟ್ಲಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಫ್ರೀಡಮ್ ಆಫ್ ಸ್ಪೀಚ್ ಇರೋದ್ರಿಂದ ನಾನು ಅದನ್ನು ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ನಾನು ಅದ್ರ ಜೊತೆ 17 ವರ್ಷ 15 ವರ್ಷದಿಂದ ನಾನು ಈ ದೇಶದಲ್ಲೇ, ನಮ್ಮ ಭಾರತದಲ್ಲೇ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ. ನಾನು ಒಂದೇ ಭಾರತದ ಕರ್ನಾಟಕದಲ್ಲೇ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ನನಗೆ ಆಧಾರ್ ಕಾರ್ಡ್ ಇದೆ, ನನಗೆ DL ಇದೆ, ಪ್ಯಾನ್ ಕಾರ್ಡ್ ಇದೆ, ಪ್ರತಿಯೊಂದು ಇದೆ. ನಾನು ಅದ್ರ ಜೊತೆ ನನಗೆ ಎಲ್ಲ ಸಿಟಿಸನ್ಶಿಪ್ಪು ಹಕ್ಕು ಪ್ರತಿಯೊಂದು ನಿಮ್ಮೆಲ್ಲರಿಗೂ ಇದೆಯಲ್ಲ, ಅದೆಲ್ಲೂ ಸಿಗುತ್ತೆ. ಯಾವುದು ಸಿಗಲ್ಲ ಅಂದರೆ, ನನಗೆ ವೋಟಿಂಗ್ ರೈಟ್ಸು, ಎಲೆಕ್ಷನ್ ನಿಂತ್ಕೊಳ್ಳೋ ರೈಟು, ಸರ್ಕಾರಿ ನೌಕರಿ ತೊಗೊಳೋದು ನನಗೆ ಸಿಕ್ಕಿಲ್ಲ. ಅದು ನನಗೆ ಸದ್ಯಕ್ಕೆ ಅದು ನಮಗೆ ಬೇಡ. ನಾನು ಇವಾಗ ಈ ಟೈಮ್ನಲ್ಲಿ ನಾನು ಸಿಟಿಸನ್ ಆದರೂ ಕೂಡ ಚುನಾವಣೆ ನಿಂತ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳೋದು. ನನಗೆ ನೋಡಿ, ಚುನಾವಣೆ ನಿಂತ್ಕೊಳ್ಳೋ ನನ್ನ ಆಸಕ್ತಿ ಇಲ್ಲ, ವೈಯಕ್ತಿಕ ಲಾಭಕ್ಕೋಸ್ಕರ ನನಗೆ ಆಸಕ್ತಿ ಇಲ್ಲ. ಆದರೆ ಇನ್ನೊಂದು ಕೆಲವು ಉದಾಹರಣೆಗಳು ಕೊಡ್ತೀನಿ. ನಮಗೆ ಇವತ್ತಿನ ದಿನ ವಿಧಾನಸೌಧದಲ್ಲಿ 224 ಜನ ಎಲ್ಲರೂ ಇದೇ ದೇಶದಲ್ಲಿ ಹುಟ್ಟಿದ್ದಾರೆ, ಎಲ್ಲರೂ ಇದೇ ದೇಶದಲ್ಲಿ ಪಡೆದಿದ್ದಾರೆ. ಅವರೆಲ್ಲ ಇಲ್ಲೇ ಹುಟ್ಟಿದ್ರು ಕೂಡ ಲೂಟಿ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾಕೆ ಆಚೆ ಕಿತ್ತಾಗ್ತಾ ಇಲ್ಲ? ನೀವು ಕೂಲ್ ಆಗಿರ್ಬೇಕು. ನೀವು ರೈಸ್ ಆದ್ರೆ ಶುಗರ್ ರೈಸ್ ಆಗ್ಬಿಡುತ್ತೆ. ಅವ್ರು ಯಾಕೆ ಅವ್ರೇನು ದೇಶದೊಳಗೆ ಮಾಡ್ತಾ ಇಲ್ವಾ? ನಾನು ಯಾವತ್ತೂ ಕೂಡ ಕಾನೂನು ಉಲ್ಲಂಘನೆ ಮಾಡಿಲ್ಲ. ಸಂವಿಧಾನದ ಪೀಠಿಕೆಯನ್ನು ನನ್ನ ಕೈಲಾದಷ್ಟು ಸಮಾನತೆ, ನ್ಯಾಯ, ಭ್ರಾತೃತ್ವ ನಾನು ಬದುಕ್ತಾ ಇದ್ದೀನಿ. ನನ್ನನ್ನು ನಿಮ್ಮ ಸಿದ್ಧಾಂತಕ್ಕೆ ಸರಿ ಇಲ್ಲ, ನೀವು ಹಾಗಾದ್ರೆ ವಿಚಾರದಲ್ಲಿ ವಾಗ್ವಾದ ಮಾಡಿ. ನೀವು ಒಂದು ನಿಮಿಷ ನೀವು ರಣರಂಗದಲ್ಲಿ ಚರ್ಚೆ ಮಾಡಿ, ಇಲ್ಲಿ ಕೂತ್ಕೊಂಡು ಮಾತಾಡೋಣ, ಚರ್ಚೆ ಮಾಡೋಣ. ನಿಮ್ಮ ಸಿದ್ಧಾಂತ ನನಗೆ ಸರಿ ಕಾಣಲ್ಲ, ಅದು ದೇಶದ ಒಳ್ಳೇದಕ್ಕೋಸ್ಕರ ಇದೆ ಅಂತ ನನಗೆ ಕಾಣಲ್ಲ. ಇವ್ರನ್ನ ಯಾವ ನಾಯಿ ಕೇಳ್ತು ಅಭಿಪ್ರಾಯನ?
ಈ ಸಿದ್ಧಾಂತ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪೋಲೆ ಕುವೆಂಪು ಸಮಾನತೆ ನ್ಯಾಯ ವೈಜ್ಞಾನಿಕ ನನಗೆ ಸರಿ ಕಾಣುತ್ತೆ, ಅದನ್ನು ಚರ್ಚೆ ಮಾಡೋಣ. ವಿಚಾರದ ರಣರಂಗಲ್ಲಿ ಸೋಲಿಸಿ, ಅದೇ ವಿಚಾರದ ರಣರಂಗಲ್ಲಿ ಸೋಲ್ಸೋಕ್ಕಾಗಲ್ಲ. ನನಗೆ ಈ ವಿಚಾರದಲ್ಲಿ ನಿಮಗೆ ಜಾಸ್ತಿ ಒಂದು ರೀತಿ ತೂಕ ಇಲ್ಲ ಅನ್ನೋ ಕಾರಣಕ್ಕೆ ಆಚೆ ಕಳಿಸ್ಬೇಕು, ದೇಶದ್ರೋಹಿ ಅಲ್ಲ ಅಂದ್ರೆ ಆಚೆ ಕಳಿಸ್ಬೇಕು ಅಂತ ಹೇಳ್ತಿಲ್ಲ. ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಲ್ಲಿ ನಾನು ಕೂಡ ಸಂವಿಧಾನದಲ್ಲಿ ಹೀಗಿದೆ. ಒಬ್ಬ OCI ನೀವು ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳ್ತೀರಾ, ಅದ್ರ ನಿಮ್ಮ ಮೇಲೆ ಕೇಸ್ಗಳಾಗಿದೆ, ಅದನ್ನ ನಿಮ್ಗೆ ಅದ್ರ ಬಗ್ಗೆ ಉಲ್ಲೇಖ ಕೊಡ್ತೀನಿ. ನಿಮಗೆ OCI ಕಾರ್ಡ್ ಹೋಲ್ಡರು ಯಾವುದೇ ಒಂದು ಕಮ್ಯುನಿಟಿಗಳ ಒಂದು ಹೋರಾಟ ಇರ್ಬೋದು, ಇಂಥ ಹೋರಾಟಗಳಲ್ಲಿ ಪಾಲ್ಗೊಳ್ಳಬಾರದು ಅಂತಲೂ ಅಂಬೇಡ್ಕರ್ ಸಂವಿಧಾನದಲ್ಲಿ ಅದು ಕೊಟ್ಟಿದ್ದಾರೆ. ಅದು ನೀವು ಲಿಂಗಾಯತ ಸಪರೇಟ್ ಧರ್ಮ ಆಗಬೇಕು ಅಂತ ಹೇಳುವ ಒಂದು ಹೋರಾಟದಲ್ಲಿ ನೀವು ಭಾಗಿಯಾಗಿದ್ರಿ. ಇದು ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ನೀವು ಅಂಬೇಡ್ಕರ್ ಆಶಯಗಳ ವಿರುದ್ಧವಾಗಿ, ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡಿದಿರ ಅಂತ ನಿಮ್ಗೆ ಅನ್ಸ್ತಾ ಅಲ್ವಾ? ನನಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ. OCI ಕಾರ್ಡ್ OCI ಕಾರ್ಡ್ ತಕ್ಕಂತೆ ನನಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ. ಅದನ್ನ ಎಲ್ಲ ಒಂದು ರೀತಿ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಡಿಯಲ್ಲಿ ಅಹಿಂಸಾ ಮುಖಾಂತರ, ನಾನ್ ವೈಲೆನ್ಸ್ ಮುಖಾಂತರ ನಾನು ನನ್ನ ಕೆಲಸಗಳು ಮಾಡ್ತಾ ಇದ್ದೀನಿ. ಅದ್ರ ಜೊತೆ 8 ವರ್ಷದಿಂದ ನಾನು ಕೂಡ ಅಮೆರಿಕಕ್ಕೆ ಹೋಗಿಲ್ಲ. ಅಮೆರಿಕ ಹೋಗೋ ಆಸಕ್ತಿಯೂ ಇಲ್ಲ, ಪಾಕಿಸ್ತಾನಗೂ ಆಸಕ್ತಿ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಮುಖಾಂತರ ನಾನು ಸೇವೆ ಸಲ್ಲಿಸಿ ಇಲ್ಲೇ ಜೀವ ಪೂರ ಇರಕ್ಕೆ, ಅದಕ್ಕೆ ಇಲ್ಲೇ ಅದಕ್ಕೆ ನಾನು ಮದುವೆ ಆಗಿರೋದು, ಇಲ್ಲೇ ನಾನು ಇರೋದು. ಸಿಟಿಸನ್ಶಿಪ್ ತಗೊಳ್ಳದೇ ಇರೋಕೆ ಏನಾದ್ರು ರೀಸನ್ ಇದೆಯಾ? ಸಿಟಿಸನ್ಶಿಪ್ ತಗೋಬಾರ್ದು ಅಂತ ನನಗೇನಿಲ್ಲ. ನನಗೆ ಒಂದು ಹೇಳ್ತೀನಿ ಕೇಳಿ, ಇವತ್ತೇ ನಾವು ತಗೋಬಹುದು, ಆದ್ರೆ ಒಂದು ಹೇಳ್ತೀನಿ, ನಮ್ಮ ತಂದೆ ತಾಯಿ ಅಮೆರಿಕದಲ್ಲಿ ಇದ್ದಾರೆ, ಅವರು ಒಬ್ಬರೇ ಇದ್ದಾರೆ. ದೇವರು ಬೇಡ, ನನಗೆ ನೀವೇ ದೇವರು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಆಯ್ತಪ್ಪ. ಅವ್ರಿಗೆ ವಯಸ್ಸಲ್ಲಿ ಸ್ವಲ್ಪ ಅವ್ರಿಗೆ ಆಗ್ತಾ ಇದೆ. ಸರಿ ಸರಿ ಇವಾಗ ಇಮಿಡಿಯೇಟ್ ಆಗಿ ಹೋಗ್ಬೇಕು ಅಂದ್ರೆ ಅದು ಒಂದು ನನಗೆ ಏನಾದ್ರು ಹೆಲ್ತ್ ಆದ್ರೆ ಅದನ್ನ ಇಮಿಡಿಯೇಟ್ ಆಗಿ ಹೋಗ್ಬೇಕು, ಪರ್ಮಿಷನ್ ತಗೊಂಡು ಹೋಗಿದೆ, ಅದು ಒಂದೇ. ಇಲ್ಲಿ ಬಿಟ್ರೆ ನನಗೆ ಮತ್ತೆ ಇನ್ನೊಂದು, ಸಿಟಿಸನ್ಶಿಪ್ ಸಿಕ್ಕದ ಮೇಲೆ ನನಗೆ ಯಾವ ಒಂದು ರೀತಿ ಬೆನಿಫಿಟ್ಸು ನನಗೆ ಬೇಕಾಗಿಲ್ಲ. OCI ಕಾರ್ಡ್ನಲ್ಲಿ ನಾನು ಎಲ್ಲ ಸೇವೆ ಮಾಡ್ತಾ ಇದ್ದೀನಿ, OCI ನಲ್ಲೇ ನನಗೆಲ್ಲ ಹಕ್ಕಿದೆ, OCI ನಲ್ಲಿ ಎಲ್ಲ ಮಾಡ್ತಾ ಇದ್ದೀನಿ. ಸಿಟಿಸನ್ಶಿಪ್ ಮಾಡೋದ್ರಿಂದ ಈ ದೇಶದಲ್ಲಿ ಹುಟ್ಟಿದಿರಾ ಅನ್ನೋ ಕಾರಣಕ್ಕೆ ನಿಮ್ಮ ಒಂದು ರೀತಿಯ ನಿಮ್ಮ ವಿಚಾರಗಳು ತೂಕ ಆಗಲ್ಲ. ಏನಿದೆ ನಿಮ್ಮ ಕೊಡುಗೆ, ಏನಿದೆ? ಇವಾಗ ಏನಾಗತ್ತೆ ಗೊತ್ತಾ, ನಿಮ್ಮ ಮೀಸೆನಲ್ಲಿ ಬೆಳ್ಳಿಗಿದ್ಯಾ, ನಿಮ್ಮ ಗಡ್ಡನಲ್ಲಿ ಬೆಳ್ಳಿಗಿದ್ಯಾ, ನೀವು ಹಸು ಹಾಲು ಕುಡಿತೀರಾ, ನೀವು ಎಮ್ಮೆ ಹಾಲು ಕುಡಿತೀರಾ, ಈ ಥರ ಪ್ರಶ್ನೆಗಳನ್ನಕ್ಕಿಂತ ನೀವು ನಿಜವಾಗ್ಲೂ ನನ್ನ ವಿಚಾರದ ಸಮಸ್ಯೆ ಇದ್ರೆ ಅದನ್ನ ಪ್ರಶ್ನೆ ಮಾಡಿ. ಆದ್ರೂ ಎಲ್ರು ಬೈಯೋರೆ ಈ ನನ್ನ ಮಗನಿಂದ. ಅದನ್ನ ಪ್ರಶ್ನೆ ಮಾಡಿ. ನಾನು ಯಾರಿಗಿಂತ ಒಂದೇ ಹೇಳ್ತೀನಿ, ತಗೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನನ್ನ ಕೆಲಸದಲ್ಲಿ, ನನ್ನ ಶ್ರಮದಲ್ಲಿ ನಾನು ಯಾವ ಕನ್ನಡದವ್ರಿಗಿಂತ ಏನಾದರೂ ಕಡಿಮೆ ಕೊಡುಗೆ ಮಾಡಿದ್ದೀನ, ನಮ್ಮ ಸೇವೆ ಮಾಡ್ತಾ ಇದ್ದೀನ? ನೀವು ಹೇಳಿ. ತಗೊಳ್ತೀರಾ ಇಲ್ವಾ ಅಷ್ಟೇ ಕೇಳಿ. ಸಿಟಿಸನ್ಶಿಪ್ ತಗೋಬಾರ್ದು ಅಂತ ಏನಿಲ್ಲ, ತಗೋಬಹುದು, ತಗೊಳ್ಳಲ್ಲ. ಆದ್ರೆ ತಗೋಬಹುದು ಅಲ್ಲ, ತಗೊಳ್ಳಲ್ಲ ಅಂತಲ್ಲ. ನಾನು ಒಂದು ಸ್ವಲ್ಪ ದಿನಕ್ಕೆ ತಗೋಬೇಕು ಅಂತ ನನ್ನ ಆಲೋಚನೆ ಇದೆ. ಓಡಿಯೋಕೆ ಓಡಿಸ್ಕೊಳ್ಳೋಕೆ ನಾನು ಬಂದಿಲ್ಲ, ನಾನು ಏನೇ ಮಾಡಿದ್ರಿಲ್ಲ ವೆರೈಟಿಗೆ ಮಾಡೋದು. ಆದರೆ ತಗೊಳ್ಳೇಬೇಕು ಅಂತ ಏನಿಲ್ಲ. ತಗೊಳ್ಳದೇ ಇದ್ರೂ ಕೂಡ ನಾನು ಸರಿ ಸಮಾನ